ಮಾರ್ನಿಂಗ್ ಸ್ಟೂಡೆಂಟ್ಸ್, ಎಲ್ಲರೂ ದೀಪಾವಳಿ ಹಬ್ಬ ಸುಖ ಸಮೃದ್ಧಿಯಿಂದ ಆಚರಿಸಿದ್ರಿ. ಅದೆಲ್ಲ ಹಬ್ಬಗಳು ಮುಗಿದು ಬಹುಶಃ ಈ ಕರೋನಾ ಲಾಕ್ಡೌನ್ಸು ಎಫೆಕ್ಟು ಮುಗಿತಾ ಬಂದದ. ಇನ್ನು ಸ್ವಲ್ಪ ನಾವು ಅಭ್ಯಾಸ ಕಡೆ ಕಾಲೇಜ್ ಕಡೆ ಗಮನ ಕೊಡೋಣ. ಇವತ್ತಿಂದ ಡಿಗ್ರಿ ಫೈನಲ್ ಇಯರ್ ಸ್ಟೂಡೆಂಟ್ಸಿಗೆ ಕಾಲೇಜ್ ಶುರುವಾಗಿದೆ. ಹೋಪ್ ಫಾರ್ ದ ಬೆಸ್ಟ್. 2 ವೀಕ್ಸ್ ನೋಡಿ, ಉಳಿದೆಲ್ಲ ಕ್ಲಾಸಿಗೂ ಶುರು ಮಾಡೋರಿದ್ದಾರೆ. ಡಿಸೆಂಬರ್ 1ನೇ ತಾರೀಕಿಗೆ ಮೋಸ್ಟ್ ಪ್ರಾಬಬಲಿ PU ಮತ್ತು ಉಳಿದ ಡಿಗ್ರಿ ಕ್ಲಾಸಸ್ಸು ಶುರು ಆಗ್ತಾವೆ ಅನ್ಲಿಕ್ಕತ್ತಾರೆ. ಆತು ಅಂದ್ರೆ ಇನ್ನೊಂದು 15 ಡೇಸ್ ಒಳಗೆ ನಾವು ಎದರ ಬದರ ಕೂತು ಕ್ಲಾಸ್ ಹೇಳ್ಬೋದು. ಸೊ ಇನ್ನು ಅಭ್ಯಾಸ ಕಡೆ ಸ್ವಲ್ಪ ಲಕ್ಷ್ಯ ಕೊಡ್ರಿ. ಯಾಕಂದ್ರೆ ಪೋರ್ಷನ್ ಕಡಿಮೆ ಮಾಡ್ಯಾರ. ಅಕಾಡೆಮಿಕ್ ಇಯರ್ ಟೈಮು ಕಡಿಮೆ ಕೊಟ್ಟು ಎಕ್ಸಾಮ್ ತೊಗೋಬಹುದು. ಎಕ್ಸಾಮ್ ಇಲ್ದ ಪಾಸ್ ಮಾಡ್ತಾರ ಅನ್ನೋದೊಂದು ತಲೆಯಾಗಿ ತೆಗೆದುಬಿಡ್ರಿ. ಅದನ್ನ ಈ ವರ್ಷ ಹೆಚ್ಚಾಗಿ ಮಾಡಂಗಿಲ್ಲ. ಓಕೆ, ನಾವು ಲಾಸ್ಟ್ ಕ್ಲಾಸಾಗ ಏನು ನೋಡ್ಲಿಕ್ಕತ್ತಿದ್ವಿ ಅಂದ್ರೆ ಡಿಫ್ರೆಂಟ್ ಆಕ್ಟಿವಿಟೀಸ್ ಆಫ್ ದ ಬಿಸ್ನೆಸ್ಸಿನ ಕಂಟಿನ್ಯೂ ಮಾಡ್ಲಿಕ್ಕತ್ತಿದ್ವಿ. ಅದ್ರೊಳಗೆ ನಾವು ಲಾಸ್ಟ್ ಕ್ಲಾಸ್ನಾಗ ಕಾಮರ್ಸ್ ಅಂದ್ರೆ ಏನು, ಕಾಮರ್ಸ್ದ 2 ಆಕ್ಟಿವಿಟೀಸ್ ನೋಡಿದ್ವಿ. ಒಂದು ಟ್ರೇಡ್, ಅನದರ್ ಒನ್ ಈಸ್ ಎಕ್ಸಿಲರೀಸ್ ಟು ಟ್ರೇಡ್ ಆರ್ ಏಡ್ಸ್ ಟು ಟ್ರೇಡ್ ಅನ್ನುವಂಥ 2 ಆಕ್ಟಿವಿಟೀಸ್ಗಳನ್ನು ನಾವು ನೋಡಿದ್ವಿ. ಅದು ಟ್ರೇಡ್ ನೋಡಿದ್ವಿ. ಟ್ರೇಡ್ ಅಂದ್ರೆ ಏನು, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಫಾರ್ ಎ ಪ್ರೈಸ್. ಸೊ ಅದಕ್ಕೆ ನಾವು ಟ್ರೇಡ್ ಅಂತ ಕರೆದ್ವಿ. ಒಂದು ನಿರ್ದಿಷ್ಟವಾದ ಬೆಲೆಗೆ ಸರಕು ಸೇವೆಗಳನ್ನು ಮಾರುವುದು ಮತ್ತು ಕೊಳ್ಳುವುದು. ದೇರ್ ಆರ್ 2 ಟೈಪ್ಸ್ ಆಫ್ ಟ್ರೇಡ್, ಇಂಟರ್ನಲ್ ಟ್ರೇಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ ಫಾರಿನ್ ಟ್ರೇಡ್. And internal trade has 2 types, retail trade and wholesale trade. There are 2 types of international trade, import, export and interport. So ನಾವು ವ್ಯಾಪಾರ ಒಳಗೆ 2 ಪ್ರಕಾರಗಳನ್ನು ನೋಡಿದ್ವಿ, ಆಂತರಿಕ ವ್ಯಾಪಾರ ಮತ್ತು ಬಾಹ್ಯ ವ್ಯಾಪಾರ ಅಥವಾ ವಿದೇಶಿ ವ್ಯಾಪಾರ. ಆಂತರಿಕ ವ್ಯಾಪಾರದೊಳಗೆ 2 ಪ್ರಕಾರದ ವ್ಯಾಪಾರಗಳನ್ನು ನೋಡಿದ್ವಿ, ಸಗಟು ವ್ಯಾಪಾರ ಮತ್ತು ಕಿರುಕುಳ ವ್ಯಾಪಾರ ಅಥವಾ ಚಿಲ್ಲರೆ ವ್ಯಾಪಾರ. ಅಂತಾರಾಷ್ಟ್ರೀಯ ಬಾಹ್ಯ ಅಥವಾ ವಿದೇಶಿ ವ್ಯಾಪಾರದೊಳಗೆ 3 ಪ್ರಕಾರಗಳನ್ನು ಅವತ್ತು ನೋಡಿದ್ವಿ, ಆಮದು ರಫ್ತು ಮತ್ತು ಪುನರ್ ರಫ್ತು. ಆಮದು ರಫ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದ್ರೆ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಇದ್ದಂಗೆ. ಓಕೆ, ಇವತ್ತು ನಾವು ದ ಅನದರ್ ಪಾರ್ಟ್ ಆಫ್ ದ ಕಾಮರ್ಸ್, ಅನದರ್ ಆಕ್ಟಿವಿಟೀಸ್ ಇನ್ವಾಲ್ವ್ಡ್ ಇನ್ ದ ಕಾಮರ್ಸ್ ಈಸ್ ಎಕ್ಸಿಲರೀಸ್ ಟು ಟ್ರೇಡ್, ಅಂದ್ರೆ ವ್ಯಾಪಾರದ ಪೂರಕ ಸೇವೆಗಳು. ನಾವು ಕಾಮರ್ಸ್ ಒಳಗೆ 2 ಆಕ್ಟಿವಿಟೀಸ್ ಅನ್ನ ಸ್ಟಡಿ ಮಾಡ್ತೀವಿ. ಒನ್ ಈಸ್ ಟ್ರೇಡ್, ಅನದರ್ ಒನ್ ಈಸ್ ಎಕ್ಸಿಲರೀಸ್ ಟು ಟ್ರೇಡ್. ದೀಸ್ aids to trade or auxiliary trade are some services. They help the trade takes place smoothly. ಸೊ ಈ ವ್ಯಾಪಾರದ ಪೂರಕ ಸೇವೆಗಳನ್ನು ನಾವು ಇವತ್ತು ಸ್ಟಡಿ ಮಾಡ್ತೀವಿ. ವಾಣಿಜ್ಯದ ಇನ್ನೊಂದು ಭಾಗ ಇದು. ಒಂದು ಭಾಗ ವ್ಯಾಪಾರ, ಇನ್ನೊಂದು ಭಾಗ ವ್ಯಾಪಾರದ ಪೂರಕ ಸೇವೆಗಳು. ಇವು ಸೇವೆಗಳು. ವ್ಯಾಪಾರ ಸುಗಮವಾಗಿ ನಡಿಬೇಕಾಗಿತ್ತು ಅಂದ್ರೆ ನಮಗೆ ಕೆಲವೊಂದು ಸೇವೆಗಳ ಅಗತ್ಯತೆಗಳವ. ಬರೇ ವ್ಯಾಪಾರಕ್ಕಷ್ಟೇ ಅಲ್ಲದೆ ಗೂಡ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೂ ನಮಗೆ ಈ ಸರ್ವಿಸಸ್ಗಳು ಬೇಕು. ಆ ಸರ್ವಿಸಸ್ ಯಾವ ಅಂತ ನಾನು ಲಾಸ್ಟ್ ಕ್ಲಾಸಾಗ ಹೇಳ್ದೆ, ಇವತ್ತು ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನೊಮ್ಮೆ ಹೇಳ್ತೀನಿ. ಯಾವ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್, ವೇರ್ ಹೌಸ್, ಬ್ಯಾಂಕಿಂಗ್, ಇನ್ಶೂರೆನ್ಸ್ ಆ್ಯಂಡ್ ಅಡ್ವರ್ಟೈಸ್ಮೆಂಟ್. ಸಾರಿಗೆ ಸಂಪರ್ಕ, ಹಣಕಾಸು ಸಂಸ್ಥೆಗಳು, ವಿಮೆ, ಉಗ್ರಾಣ ಮತ್ತು ಜಾಹೀರಾತುಗಳು. ಇವು 5 ಸೇವೆಗಳು ಒಂದು ಸರಕು ಸೇವೆಗಳ ಉತ್ಪಾದನೆಗೆ ಮತ್ತು ಉತ್ಪಾದಿಸಿದಂಥ ಸರಕುಗಳನ್ನು ಮಾರಾಟ ಮಾಡಲಿಕ್ಕೆ ಈ 5 ಸೇವೆಗಳು ಬೇಕು. ಯಾವ ಥರ ಬೇಕು, ಯಾಕೆ ಬೇಕು ಅಂತ ಹೇಳಿ ಬ್ರೀಫ್ ಆಗಿ ನಾವು ಒಂದು ಕ್ಲಾಸಾಗ ಹೇಳಿದ್ದೆ. ಇವತ್ತು ಅದನ್ನು ಸ್ವಲ್ಪ ಮತ್ತೆ ಸ್ಟಡಿ ಮಾಡೋಣ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಸೊ ಈ ಆಕ್ಟಿವಿಟೀಸ್ ಮೀನ್ಸ್ ಇವು ಸರ್ವಿಸಸ್ ಅಂದ್ರೆ ದೇ ಅಸಿಸ್ಟ್ ದ ಪ್ರೊಡಕ್ಷನ್ ಆ್ಯಂಡ್ ಟ್ರೇಡ್ ಆಕ್ಟಿವಿಟೀಸ್. ಸೊ ದೀಸ್ auxiliaries to trade services are both helpful to the industry and trade. How?
ಹೆಂಗೆ ನಿಮ್ಗೆ ಅನ್ಸಿರ್ಬೇಕು. ಯಾವ ರೀತಿ ಅಂದ್ರೆ ದೇ ಪ್ಲೇಸ್ ಸಪೋರ್ಟಿಂಗ್ ರೋಲ್ ಟು ದ ಮೇನ್ ಆಕ್ಟಿವಿಟೀಸ್, ಬಟ್ ವಿದೌಟ್ ದೀಸ್ ಆಕ್ಟಿವಿಟೀಸ್ it is impossible to carry out the production and trade. So for example, how these are helpful to the industries? They facilitates to purchase and bring the raw materials, machineries and manpowers and other resources to the industries. And they also helpful in carrying the finished goods to the market. And next one, warehouse. Warehouses facilitates store the raw materials, semi-finished goods and finished goods against the damages until they are sold to the wholesalers or in the market. And banking provide finances to purchase the raw materials, land and building, machineries and some other things to the industries. And insurance companies protect the industries against some risk incurred by the fire, natural calamities like earthquake, flood, etc., theft, damage in the transit, in the storage. These insurance companies, against some nominal premium paid by the producers, they compensate the loss in the form of money. It gives some sort of security to the producers. And advertisement also help to the industries to purchase the different machineries, raw materials and sell their goods. So in this way, these auxiliary trades helps in the production system also. So now ಈ auxiliary trade ವ್ಯಾಪಾರ ಮತ್ತು ಉತ್ಪಾದನೆ ಎರಡಕ್ಕೂ ಸಹಾಯ ಆಗ್ತಾವ. ಉತ್ಪಾದನೆ ಹೆಂಗೆ ಸಹಾಯ ಆಗ್ತಾವ ಕೈಗಾರಿಕೆಗಳಿಗೆ ಅದನ್ನು ಮೊದಲು ನೋಡೋಣ, ಆಮೇಲೆ ವ್ಯಾಪಾರಕ್ಕೆ ಹೆಂಗೆ ಸಹಾಯ ಆಗ್ತಾವ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ಕೈಗಾರಿಕೆಯಲ್ಲಿ ವಸ್ತುಗಳ ಉತ್ಪಾದನೆಯನ್ನ ಮಾಡ್ತಾರೆ. ವಸ್ತುಗಳ ಉತ್ಪಾದನೆಗೆ ನಮಗೆ ಏನ್ ಬೇಕು? ಕಚ್ಚಾ ಪದಾರ್ಥಗಳು ಬೇಕು, ಮಷಿನರೀಸ್ ಬೇಕು, ಮತ್ತು ಕೆಲವೊಂದು ವಸ್ತುಗಳು ಬೇಕು, ಮತ್ತು ಜನರ ಬರುವುದು ಬೇಕು. ಇವೆಲ್ಲ ಮೂಮೆಂಟ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಬರಬೇಕು. ಇಲ್ಲೇ ಸಾರಿಗೆ ವ್ಯವಸ್ಥೆ ಈ ಸಹಾಯವನ್ನು ಮಾಡ್ತದೆ. ಕಚ್ಚಾ ಪದಾರ್ಥಗಳು ಎಲ್ಲಿ ದೊರೆತಿರ್ತಾವ ಅಂತಂದು ಫ್ಯಾಕ್ಟ್ರಿ ಬಿಲ್ಡಿಂಗಿಗೆ ಹಾಕುವುದು, ಮಷಿನರೀಸ್ ಅಂತ ತರುವುದು, ಮತ್ತೇನಾದ್ರೂ ಗೂಡ್ಸ್ ಬೇಕಾದ್ರೂ ತರುವುದು, ಆಮೇಲೆ ಮ್ಯಾನ್ ಪವರ್ ಜನರನ್ನ ಅವ್ರ ಇದ್ದ ಸ್ಥಳದಿಂದ ಈ ಕೈಗಾರಿಕೆ ಸ್ಥಳಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಮತ್ತು ಕಳಿಸ್ಲಿಕ್ಕೆ, ಅದಲ್ಲದೆ ತಯಾರಿಸಿದಂಥ ವಸ್ತುಗಳನ್ನು ಫಿನಿಶ್ಡ್ ಗೂಡ್ಸ್ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಒಯ್ಯುತ್ತನೂ ಇದು ಸಾರಿಗೆ ಸಹಾಯ ಮಾಡ್ತದೆ. ನಮಗೆ ಸಾರಿಗೆ ಇಲ್ಲದೆ ಇದ್ರೆ ಈ ಟ್ರೇಡ್ ಇಷ್ಟು ಗೂಡ್ಸ್ ನಮಗ ಅವೈಲೇಬಲ್ ಇರ್ತಿರ್ಲೇ ಇಲ್ಲ. ಸೊ ದ್ಯಾಟ್ಸ್ ವೈ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಈಸ್ ಕಾಲ್ಡ್ ದ ನರ್ವ್ ಸಿಸ್ಟಮ್ ಆಫ್ ದ ಬಿಸ್ನೆಸ್ ಎನ್ವೈರ್ಮೆಂಟ್. ಈ ಸಾರಿಗೆ ಅನ್ನೋದು ನಮ್ಮ ದೇಹದಲ್ಲಿ ನರ ಯಾವ ಥರ ಬ್ಲಡ್ ಅನ್ನು ಸರ್ಕ್ಯುಲೇಟ್ ಮಾಡ್ತದೋ ಆ ಥರ ಈ ವ್ಯವಹಾರ ಪರಿಸರದೊಳಗೆ ಈ ಸಾರಿಗೆ ಅನ್ನೋದು ಒಂದು ದೇಹದಲ್ಲಿ ನರಗಳು ಇದ್ದಂಗೆ. ಅದು ಇಲ್ಲದೆ ಇದ್ರೆ ನಮ್ಮ ಬಾಡಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ಥರ ಟ್ರಾನ್ಸ್ಪೋರ್ಟೇಷನ್ ಇರದೇ ಇದ್ರೆ ಬಿಸ್ನೆಸ್ ಆಕ್ಟಿವಿಟೀಸ್ ನಡೆಯಂಗೇ ಇಲ್ಲ. ಇವನ್ ಪ್ರೊಡಕ್ಷನ್ ಇರ್ಬೋದು, ಸೇಲ್ ಇರ್ಬೋದು. ನೀವು ಯಾವಾಗ ನೋಡಿರ್ತೀರಿ ಟ್ರಕ್ ಅಥವಾ
ಅಥವಾ ಸಮ್ ಟ್ರಾನ್ಸ್ಪೋರ್ಟೇಷನ್ ಸ್ಟ್ರೈಕ್ ಅದ ಅಂದಾಗ ಎಲ್ಲ ಇಂಡಸ್ಟ್ರಿ ಎಲ್ಲ ಬಿಸ್ನೆಸ್ ಸ್ಟಾಪ್ ಆಗಿಬಿಟ್ಟಿರ್ತಾವ. ಸೊ ಆ ಥರ transportation plays very important role. After the revolution in the transportation system, this business world expands. ಈಗಂತೂ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ ಯಾವ ಥರ ಡೆವಲಪ್ ಆಗ್ಯದಂದ್ರೆ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಬೋತ್ ನಾವು ಹೋಲ್ ವರ್ಲ್ಡ್ ಅನ್ನ ಒಂದು ಗ್ಲೋಬಲ್ ವಿಲೇಜ್ ಅಂತ ಹೇಳಿ ನೋಡ್ಬೋದು. ಒಂದು ಸಣ್ಣ ಹಳ್ಳಿಗತೆ ಅಷ್ಟೆಲ್ಲರೂ ಕ್ಲೋಸ್ ಬಂದಂಗೆ ಆಗಿದೆ. ಯಾರು ತಮ್ಮ ವಸ್ತುಗಳನ್ನ ಎಲ್ಲೂ ತಯಾರಿಸಬಹುದು, ಯಾರಿಗೂ ಜಗತ್ತಾಗ ಮಾರಬಹುದು. ಇದು ಬಿಕಾಸ್ ಆಫ್ ದಿಸ್ ಟ್ರಾನ್ಸ್ಪೋರ್ಟೇಷನ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಅದೇ ಥರ ಉಗ್ರಾಣಗಳು ಕೈಗಾರಿಕೆಗಳಿಗೆ ಸಹಾಯ ಮಾಡ್ತಾವೆ. ಏನಂದ್ರೆ ಕಚ್ಚಾ ಪದಾರ್ಥಗಳನ್ನು ಕೆಡದಂತೆ ಸಂಗ್ರಹಿಸಿಡ್ಲಿಕ್ಕೆ, ಅರೆ ಸಿದ್ಧ ವಸ್ತುಗಳನ್ನು ಕೆಡದಂತೆ ಇಡ್ಲಿಕ್ಕೆ ಇವು ಸಹಾಯ ಮಾಡ್ತಾವೆ. ಅದೇ ಥರ ಹಣಕಾಸು ಸಂಸ್ಥೆಗಳು ಕೈಗಾರಿಕೆಗಳಿಗೆ ಈ ಕೈಗಾರಿಕಾ ಕಟ್ಟಡ, ಯಂತ್ರೋಪಕರಣ, ಕಚ್ಚಾ ಪದಾರ್ಥಗಳು, ಬೇರೆ ಬೇರೆ ಉಪಕರಣಗಳನ್ನು ಕೊಂಡುಕೊಳ್ಳಿಕ್ಕೆ ಈ ಹಣಕಾಸು ಸಂಸ್ಥೆಗಳು ಹಣವನ್ನು ಒದಗಿಸ್ತಾವೆ. ಹಣ ಇಲ್ಲದೆ ಯಾವುದೇ ಚಟುವಟಿಕೆಗಳು ಆಗಂಗಿಲ್ಲ. ಫೈನಾನ್ಸ್ ಈಸ್ ದ ಲೈಫ್ ಬ್ಲಡ್ ಟು ದ ಬಿಸ್ನೆಸ್. ಒಂದು ಜೀವಕ್ಕೆ ರಕ್ತ ಎಷ್ಟು ಮಹತ್ವವೋ ಅಷ್ಟೇ ಒಂದು ವ್ಯವಹಾರ ನಡೆಸಬೇಕಾಗಿತ್ತು. ಅದು ಸಣ್ಣದಿರಲಿ, ದೊಡ್ಡದಿರಲಿ, ಪ್ರೊಡಕ್ಷನ್ ಯೂನಿಟ್ ಇರಲಿ, ಸರ್ವಿಸ್ ಸೆಕ್ಟರ್ ಇರಲಿ, ಹಣಕಾಸು ನಮಗೆ ಬೇಕೇ ಬೇಕು. ಈ ಸೌಲಭ್ಯವನ್ನು ಹಣಕಾಸು ಸಂಸ್ಥೆಗಳು ಸಾಲ ಕೊಡುವುದರ ಮುಖಾಂತರ, ಓವರ್ ಡ್ರಾಫ್ಟ್ ಫೆಸಿಲಿಟಿ ಮುಖಾಂತರ ಕೈಗಾರಿಕೆಗಳಿಗೆ ಒದಗಿಸ್ತಾವೆ. ಅದಲ್ಲದೆ ವಿಮೆ ಕೆಲವೊಂದು ಅಪಾಯಗಳಿಂದ ನಷ್ಟ ಆಗುವಂತಹ ನಷ್ಟಗಳನ್ನು ತುಂಬಿಕೊಡ್ತಾವೆ. ಯಾವ ಥರ ನಷ್ಟ ಆಗಬಹುದು ಅಂದ್ರೆ, ಉಗ್ರಾಣದಲ್ಲಿ ನೀವು ವಸ್ತುಗಳನ್ನು ಇಟ್ಟಾಗ ಕೆಡಬಹುದು, ಅಲ್ಲೇ ಬೆಂಕಿ ಹತ್ತಬಹುದು, ಅಥವಾ ನೀವು ಫ್ಯಾಕ್ಟ್ರಿ ಬಿಲ್ಡಿಂಗಿಗೆ ಬೆಂಕಿ ಹತ್ತಬಹುದು, ಭೂಕಂಪ ಆಗಬಹುದು, ಅಥವಾ ಕಳ್ಳತನ ಆಗ್ಬೋದು, ದರೋಡೆ ಆಗ್ಬೋದು, ಟ್ರಾನ್ಸ್ಪೋರ್ಟೇಷನ್ ಒಳಗಿದ್ದಾಗ ಆಕ್ಸಿಡೆಂಟ್ಸ್ ಆಗ್ಬೋದು, ಇಂಡಸ್ಟ್ರಿ ಒಳಗೆ ಆಕ್ಸಿಡೆಂಟ್ಸ್ ಆಗ್ಬೋದು. ಈ ಎಲ್ಲ ಘಟನೆಗಳಿಂದ ಆಗುವಂತಹ ನಷ್ಟವನ್ನು ವಿಮಾ ಕಂಪನಿಯವರು ತುಂಬಿಕೊಡ್ತಾರೆ. ಇದರಿಂದ ಎಲ್ಲ ವ್ಯವಹಾರ ಮಾಡುವವರು ಈ ನಷ್ಟಗಳ ಭಯವನ್ನು ಬಿಟ್ಟು ತಮ್ಮ ಕೆಲಸವನ್ನು ಮಾಡಬಹುದು. ಅದೇ ಥರ ಜಾಹೀರಾತು ಸಹ ಇಂಡಸ್ಟ್ರಿಗೆ ಯಾವ ಥರ ಹೆಲ್ಪ್ ಮಾಡ್ತಾವಂದ್ರೆ, ಯಾವ ಥರ ನಿಮಗೆ ಎಲ್ಲಿ ರಾ ಮಟೀರಿಯಲ್ ಸಿಗ್ತಾವ, ಯಾವ ಥರ ನೀವು ಸೇಲ್ ಮಾಡ್ಬೋದು, ಅದಲ್ಲದೆ ಯಂತ್ರೋಪಕರಣಗಳು ಎಲ್ಲೆಲ್ಲಿ ಸಿಗ್ತಾವ ಅನ್ನುವಂಥ ಮಾಹಿತಿಯನ್ನು ಇವು ಒದಗಿಸ್ತಾವೆ. ಸೊ ಈ ಥರ ಈ ಎಕ್ಸಿಲರೀಸ್ ಟ್ರೇಡ್ ಆಲ್ಸೋ ಸಪೋರ್ಟ್ ದ ಇಂಡಸ್ಟ್ರೀಸ್ ಆಲ್ಸೋ. ಅಲಾಂಗ್ ವಿತ್ ದ ಟ್ರೇಡ್ ಆಕ್ಟಿವಿಟೀಸ್ ದೇ ಆಲ್ಸೋ provide supportive services to the industries also. Along with that, these auxiliary services support to the trade. They help the trade take place smoothly. How? First one, take the first auxiliary services is transportation. Transportation is, I already told you that, just like a nerve system in the body. They help the products reach to from production place to ultimate consumers. It bridge the gap between the producers and the consumers. Goods are produced in some places, but they reach all the customers in the country and even world today. Here, the transportation provides its service. The hindrance of place, it is called the hindrance of place, means there is a gap between the production place to consumption place. This hindrance of place is solved by the transportation. ನಾವು ಸಾರಿಗೆ ಒಂದು ಪ್ರಮುಖವಾದಂತಹ ವ್ಯಾಪಾರದ ಪೂರಕ ಸೇವೆ. ಇದು ಕೈಗಾರಿಕೆಗಳಿಗೆ ಎಷ್ಟು ಸಹಾಯ ಮಾಡ್ತದೋ ಅಷ್ಟೇ ಸಹಾಯವ ವ್ಯಾಪಾರ ಸುಗಮವಾಗಿ ನಡೆಯಲಿಕ್ಕೆ ಸಹ ಇದು ಸಹಾಯ ಮಾಡುವಂತಹ ಒಂದು ಪ್ರಮುಖ ಚಟುವಟಿಕೆ. ಯಾಕಂದ್ರೆ ವಸ್ತುಗಳ ಉತ್ಪಾದನೆ ದೇಶದ ಕೆಲವೊಂದು ಭಾಗದಲ್ಲಿ ಮಾತ್ರ ಆಗ್ತಾವ, ಆದ್ರೆ ಅವು ದೇಶದ ಎಲ್ಲ ಜನರಿಗೂ ಮುಟ್ಟುತ್ತಾವ. ಇದು ಉತ್ಪಾದನಾ ಸ್ಥಳ ಮತ್ತು
ಆಗುವಂತಹ ತೊಂದರೆಯನ್ನ ನಿವಾರಿಸುವುದು ಸಾರಿಗೆ. ಉತ್ಪಾದಿಸಿದಂತಹ ಸ್ಥಳದಿಂದ ಸರಕುಗಳನ್ನ ಗ್ರಾಹಕರು ಎಲ್ಲೆಲ್ಲೋ ಹಂಚಿ ಹೋಗ್ಯಾರೋ ಅವ್ರ ತನ ಎಲ್ಲರಿಗೂ ಸರಕುಗಳನ್ನು ಮುಟ್ಟಿಸುವಂತಹ ಕೆಲಸವನ್ನ ಈ ಸಾರಿಗೆ ಮಾಡ್ತದೆ. ಅದೇ ತರ ಈಗಿನ ದಿವಸ ಒಳಗೆ ಕಮ್ಯುನಿಕೇಶನ್ ಸಿಸ್ಟಮ್, ಸಂಪರ್ಕ ಸೇವೆಗಳು ಬೇಕು. ಟೆಲಿಫೋನ್ ಇರ್ಬೋದು, ಇಂಟರ್ನೆಟ್ ನೋಡ್ತೀರಿ, ಈಗ ಫೋನ್ಸ್ ನೋಡ್ತೀರಿ, ಈ ಮೊಬೈಲ್ ಫೋನ್ಸ್ ನೋಡ್ತೀರಿ, ಇವು ಸಹ ಸರ್ವಿಸಸ್ ಈಗ ಅಲಾಂಗ್ ವಿತ್ ಟ್ರಾನ್ಸ್ಪೋರ್ಟೇಷನ್ ಟು ಕಮ್ಯುನಿಕೇಟ್ ದ ಸಪ್ಲೈಯರ್ಸ್, ಪ್ರೊಡ್ಯೂಸರ್ಸ್, wholesalers, retailers and consumers. Communication services must and should nowadays. So, ಸಂಪರ್ಕ ಸೇವೆಗಳು ಸಹ ಈಗಿನ ದಿವಸ ವ್ಯಾಪಾರ ಒಳಗೆ ಸುಗಮವಾಗಿ ನಡೀಲಿಕ್ಕೆ ಬೇಕು. ಯಾಕಂದ್ರೆ ಉತ್ಪಾದಕರನ್ನ, ಸಗಟು ವ್ಯಾಪಾರಿಗಳನ್ನ, ಕಿರುಕುಳ ವ್ಯಾಪಾರಿಗಳನ್ನ, ಗ್ರಾಹಕರನ್ನ ಸಂಪರ್ಕಿಸ್ಲಿಕ್ಕೆ ಈ ಸಂಪರ್ಕ ಸೇವೆಗಳು ಬಹಳಷ್ಟು ಸಹಾಯ ಮಾಡ್ತಾವೆ. ಯಾವ ನೀವು ನೋಡಿರ್ಬೇಕು, ಮೊಬೈಲ್ ಸರ್ವಿಸಸ್ ಅದ, ಟೆಲಿಫೋನ್ ಅದ, ಇಂಟರ್ನೆಟ್ ಅದ, ಇವು ಮುಖಾಂತರ ನಾವು ವಿದಿನ್ ಅ ಫ್ಯೂ ಸೆಕೆಂಡ್ಸ್ ಇವ್ರನ್ನೆಲ್ಲವನ್ನು ಸಂಪರ್ಕದಲ್ಲಿ ಇಟ್ಕೊಂಡು ನಮ್ಮ ವ್ಯಾಪಾರವನ್ನು ಸುಗಮವಾಗಿ ಮಾಡಬಹುದು. ದ ಅನದರ್ ಸರ್ವಿಸಸ್ ಈಸ್ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್. ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಫಂಡ್ to the both production unit and the trade units in the form of loans and advances. Business activities cannot be undertaken unless funds are available to acquiring assets, purchase of raw materials and meeting other expenses. Transportation system is the nerve system, but finance is the lifeblood to the business. Without finance, no one can imagine the business activities like industry and commerce. ನೀವು ವಿಚಾರ ಮಾಡ್ರಿ, ಹಣಕಾಸು ಇಲ್ಲದೆ ಇದ್ರೆ ಯಾವುದೇ ಒಂದು ವ್ಯವಹಾರವನ್ನ ನಡೆಸಲಿಕ್ಕೆ ಸಾಧ್ಯತೆ ಏನು, ಅಥವಾ ವ್ಯವಹಾರದ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯತೆ ಏನು? ಕೈಗಾರಿಕೆ ಒಳಗೆ ಉತ್ಪಾದನೆ ಆಗಂಗಿಲ್ಲ, ವಾಣಿಜ್ಯ ಒಳಗೆ ವ್ಯಾಪಾರ ಮತ್ತು ವ್ಯಾಪಾರದ ಪೂರಕ ಸೇವೆಗಳು ಇರದೇ ಇದ್ರೆ, ಅದರೊಳಗೂ ಬ್ಯಾಂಕಿಂಗ್ ಇರದೇ ಇದ್ರೆ, ಹಣಕಾಸು ಇರದೇ ಇದ್ರೆ ಈ ವ್ಯವಹಾರದ ಚಟುವಟಿಕೆಗಳನ್ನ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮೊದಲೇ ಹೇಳ್ಬಿಟ್ಟಿವಿ ನಾವು, ಬಿಸ್ನೆಸ್ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ, ಹಣ ಹಾಕಬೇಕು, ಹಣ ತಗೋಬೇಕಿಲ್ಲ. ಸೊ ಅದೇ ತರ ಸಾರಿಗೆ ಒಂದು ನರದ ವ್ಯವಸ್ಥೆ ಇದ್ದಂಗೆ, ದೇಹದಲ್ಲಿ ಹಣಕಾಸು ಅನ್ನೋದು ಒಂದು ರಕ್ತ ಇದ್ದಂಗೆ, ಬ್ಲಡ್ ಇದ್ದಂಗೆ ದೇಹದೊಳಗೆ. ಬರೀ ನರ್ವ್ ಸಿಸ್ಟಮ್ ಇದ್ರೆ ನಡೆಯಂಗಿಲ್ಲ, ಅದ್ರೊಳಗೆ ಬ್ಲಡ್ ಫ್ಲೋ ಆಗ್ತಾ ಇರಬೇಕು. ಅದೇ ಥರ ನಮ್ಮ ಬ್ಯಾಂಕಿಂಗ್ ಸಿಸ್ಟಮ್ ಇದು. ಬ್ಯಾಂಕಿಂಗ್ ಎದಕ್ಕೆ ಫೈನಾನ್ಸ್ ಪ್ರೊವೈಡ್ ಮಾಡ್ತದಂದ್ರೆ, ಆಸ್ತಿಗಳನ್ನು ಕೊಂಡುಕೊಳ್ಳಿಕ್ಕೆ, ರಾ ಮಟೀರಿಯಲ್ಗಳನ್ನು, ಯಂತ್ರೋಪಕರಣಗಳನ್ನು, ಬೇರೆ ಬೇರೆ ಖರ್ಚು ವೆಚ್ಚಗಳನ್ನು ನಿಭಾಯಿಸಲಿಕ್ಕೆ ಈ ಹಣಕಾಸು ನಮಗೆ ಸಹಾಯ ಮಾಡ್ತದೆ. ಈ ಬ್ಯಾಂಕಿನವರು ಈ ಹಣಕಾಸನ್ನು ಸಾಲದ ರೂಪವಾಗಿ, ಹೂಡಿಕೆ ರೂಪದಲ್ಲಿ ಈ ಬಿಸ್ನೆಸ್ ಆಕ್ಟಿವಿಟೀಸ್ಗೆ ಪ್ರೊವೈಡ್ ಮಾಡ್ತಾರೆ. ಅದೇ ಥರ ನಮ್ಮಲ್ಲಿ 2 ಟೈಪ್ಸ್ ಆಫ್ ಬ್ಯಾಂಕ್ ಅದ. ಮುಂದೆ ಬ್ಯಾಂಕಿಂಗ್ ಸಿಸ್ಟಮ್ ಬಂದಾಗ ನಾ ಹೇಳ್ತೀನಿ, ಬ್ಯಾಂಕಿಂಗ್ ಒಂದು ಸರ್ವಿಸ್ ಅದ. ಕಮರ್ಷಿಯಲ್ ಬ್ಯಾಂಕ್ಸ್ ಅವ, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಈ ಥರ ಕೆಲವೊಂದು ಬ್ಯಾಂಕ್ಸ್ಗಳವ. ಕಮರ್ಷಿಯಲ್ ಬ್ಯಾಂಕ್ಸ್ ಅಂದ್ರೆ ನಾವು ದಿನನಿತ್ಯ ನೋಡ್ತೀವಿ ನೋಡ್ರಿ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಇವೆಲ್ಲ ಬ್ಯಾಂಕ್ಗಳನ್ನು ನೋಡ್ತೀವ್ರ. ಕಮರ್ಷಿಯಲ್ ಬ್ಯಾಂಕ್ ಅಥವಾ ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರಿತೀವಿ. ಇವು ಬಿಸ್ನೆಸ್ ಆಕ್ಟಿವಿಟೀಸಿಗೆ ಬಹಳಷ್ಟು ಸಹಾಯ ಮಾಡ್ತಾವೆ. ದೇ ಪ್ರೊವೈಡ್ ದ ಶಾರ್ಟ್ ಟರ್ಮ್ ಲೋನ್ಸ್ ಆ್ಯಂಡ್ ಓವರ್ ಡ್ರಾಫ್ಟ್ ಫೆಸಿಲಿಟೀಸ್, ಕ್ಯಾಶ್ ಕ್ರೆಡಿಟ್ ಎಕ್ಸೆಟ್ರಾ. And they also help in collecting the check on the behalf of its customers, and they also provide the transfer of the fund from different places and discounting the bills on behalf of the traders. ಈ ಥರ ಈ ವಾಣಿಜ್ಯ ಬ್ಯಾಂಕ್ಗಳು ಅಲ್ಪಾವಧಿ ಸಾಲಗಳನ್ನು ಕೊಡ್ತಾವೆ, ಓವರ್ ಡ್ರಾಫ್ಟ್ ಫೆಸಿಲಿಟೀಸ್ಗಳನ್ನು ಕೊಡ್ತಾವೆ. ಅದಲ್ಲದೆ ಬೇರೆ ವ್ಯಾಪಾರಸ್ಥರು ಅಥವಾ ಈ ಸಪೋಸ್ ಫಾರ್ ಎಕ್ಸಾಂಪಲ್ ನಮ್ಮ ಕಡೆಯಿಂದ ಸರಕುಗಳನ್ನು ಖರೀದಿ ಮಾಡುವವರು ಚೆಕ್ಗಳ ಮುಖಾಂತರ, ಮೊದಲಿತ್ತು ಈಗೆಲ್ಲ ಫಂಡ್ ಟ್ರಾನ್ಸ್ಫರ್ ಮಾಡ್ತಾರೆ, ಕೊಟ್ಟರೆ ಚೆಕ್ಗಳ ಹಣವನ್ನು ಈ ಉತ್ಪಾದಕರ ಪರವಾಗಿ ಅಥವಾ ವ್ಯಾಪಾರಿಗಳ ಪರವಾಗಿ ಇವು ಸಂಗ್ರಹ ಮಾಡ್ತಿದ್ದು, ಅಥವಾ ಬೇರೆಯವರಿಗೆ ಹಣ ಕೊಡಬೇಕಾಗಿತ್ತಂದ್ರೆ ಹಣದ ವರ್ಗಾವಣೆ ಫೆಸಿಲಿಟೀಸ್ಗಳನ್ನು ಇವು ಕೊಡ್ತಿದ್ದು. ಸೊ ಈ ಥರ ಕಮರ್ಷಿಯಲ್ ಬ್ಯಾಂಕ್ಸ್ ಈ ವ್ಯವಹಾರ
ಚಟುವಟಿಕೆಗೆ ಬಹಳಷ್ಟು ಸಹಾಯವನ್ನು ಮಾಡ್ತಾವೆ. ಅದರ ಜೊತೆಗೆ ನಾವು ಇಂಟರ್ನ್ಯಾಷನಲ್ ಟ್ರೇಡ್ ನೋಡಿದ್ವಿ ಅಥವಾ ಫಾರಿನ್ ಟ್ರೇಡ್ ನೋಡಿದ್ವಿ. ಹಿಯರ್ ದೀಸ್ ಬ್ಯಾಂಕ್ಸ್ ಆರ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್, ಸ್ಪೆಷಲಿ ಕಮರ್ಷಿಯಲ್ ಬ್ಯಾಂಕ್ಸ್. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಪ್ರತಿಯೊಂದು ದೇಶಕ್ಕೂ ಅದರದೇ ಆದಂಥ ಹಣದ ರೂಪ ಬೇರೆ ಬೇರೆ ಅದ. ಡಿಫ್ರೆಂಟ್ ಕಂಟ್ರೀಸ್ ಆರ್ ಡಿಫ್ರೆಂಟ್ ಕರೆನ್ಸೀಸ್. ಇಂಡಿಯಾ ರುಪೀಸ್ ಆದ್ರೆ ಅಮೆರಿಕ ಡಾಲರ್, ಇಂಗ್ಲೆಂಡ್ ಪೌಂಡ್, ಈ ಥರ ಜಪಾನ್ ಯೆನ್, ಈ ಥರ ಬೇರೆ ಬೇರೆ ಹಣದ ರೂಪವ. ನಾವು ಬೇರೆ ಇಂಟರ್ನ್ಯಾಷನಲ್ ಟ್ರೇಡ್ ಮಾಡಬೇಕಾಗಿತ್ತಂದ್ರೆ ನಾವೇನಾದರೂ ಇಂಪೋರ್ಟ್ ಮಾಡಿಕೊಂಡ್ವಿ ಅಂದ್ರೆ ಆ ದೇಶದ ಕರೆನ್ಸಿಯಲ್ಲಿ ನಮ್ಮ ರುಪೀಸನ್ನು ಚೇಂಜ್ ಮಾಡಿ ಕೊಡಬೇಕು. ಅವರು ನಮಗೆ ಹಣ ಕೊಡಬೇಕಾಗಿತ್ತು, ನಮ್ಮ ಕಡೆಯಿಂದ ಎಕ್ಸ್ಪೋರ್ಟ್ ಮಾಡಿದ್ರು ಅಂದ್ರೆ ರುಪೀಸ್ ಒಳಗೆ ಅವ್ರು ಕನ್ವರ್ಟ್ ಮಾಡಿಕೊಡ್ಬೇಕು. ಈ ಫಾರಿನ್ ಎಕ್ಸ್ಚೇಂಜ್, ಈ ಕಮರ್ಷಿಯಲ್ ಬ್ಯಾಂಕ್ಸ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ಬ್ಯಾಂಕ್ಸ್ ಬಹಳಷ್ಟು ಸಹಾಯ ಮಾಡ್ತಾವೆ. ಸೊ ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಪ್ರೊವೈಡ್ ಸರ್ವಿಸಸ್ ಬೋತ್ ಟು ದ ಇಂಟರ್ನಲ್ trade and international trade also. Next one, insurance. Business involves various types of risks. Factory building, machineries, furnitures, etc. must be protected against the fire, theft and other risks. Materials and goods held in the stock or in transit are subject to the risk of loss or damage. And also employees, they are working in some risky machineries, working with some risky machineries. They also need some insurance against these risks. These insurance companies compensate these losses in the form of money against some premium. ವಿಮಾ ಕಂಪನಿ ಏನದ ನೋಡ್ರಿ, ಪ್ರತಿದಿನ ನಾವು ಬಹಳಷ್ಟು ಎಲ್ಲ ಥರದ ಅಪಾಯಗಳಿಗೆ ನಮ್ಮ ಸರಕುಗಳನ್ನು ಇಡಬೇಕಾಗ್ತದೆ. ಯಾವಾಗ ಏನಾಗ್ತದೆ ಗೊತ್ತಿರುವುದಿಲ್ಲ. ಅದೇ ಥರ ಈ ಕೈಗಾರಿಕೆ ಒಳಗೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇರ್ಬೋದು, ಮಷಿನರೀಸ್ ಇರ್ಬೋದು, ಸಮ್ ಮಟೀರಿಯಲ್ಸ್ ಇರ್ಬೋದು, ರಾ ಮಟೀರಿಯಲ್ಸ್, ಫಿನಿಶ್ಡ್ ಮಟೀರಿಯಲ್ಸ್, ಸೆಮಿ ಫಿನಿಶ್ಡ್ ಗೂಡ್ಸ್ ಇರ್ಬೋದು. ಇವೆಲ್ಲವೂ ಸಹ ನಾವು ಸ್ಟೋರೇಜ್ ಒಳಗೆ ಅಥವಾ ಅಟ್ ದ ಟೈಮ್ ಆಫ್ ವರ್ಕಿಂಗ್ ಪ್ಲೇಸ್ ಒಳಗೆ ಆಕ್ಸಿಡೆಂಟ್ಸ್ ಆಗ್ಬೋದು, ಫೈರ್ ಬ್ರೇಕ್ಔಟ್ ಆಗ್ಬೋದು, ಭೂಕಂಪ ಬರಬಹುದು, ಇಂಥ ಎಲ್ಲ ಅಪಾಯಗಳವ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಒಳಗೆ ರಾ ಮಟೀರಿಯಲ್ಸ್ ಅನ್ನು ತರಿಸುವಾಗ, ಸಿದ್ಧ ವಸ್ತುಗಳನ್ನು ಸಾರಿಗೆ ಮುಖಾಂತರ ಕಳಿಸುವಾಗ ಆಕ್ಸಿಡೆಂಟ್ಸು ಅಥವಾ ದರೋಡೆನೋ ಕಳ್ಳತನನೂ ಆಗಬಹುದು. ಇಂಥ ಎಲ್ಲ ಅಪಾಯಗಳವ ಅಂತ ತಿಳ್ಕೊಂಡು ಅವನ್ನ ಯಾರಾದರೂ ತುಂಬಿಕೊಡದೇ ಇದ್ರ ನಷ್ಟ, ಇಂಥ ಅಪಾಯಗಳಿಂದ ಏನಾದರೂ ಆದ ನಷ್ಟವನ್ನು ಯಾರಾದರೂ ತುಂಬಿಕೊಡದೇ ಇದ್ರ ಈ ಕೈಗಾರಿಕೆ, ಈ ವ್ಯವಹಾರ ಮಾಡುವವರು ಅದನ್ನೇ ಹೆದರ್ಕೋದು ಕೂತ್ ಬಿಡ್ತಿದ್ರು, ಬ್ಯಾಡ ಬಿಡ್ರಿ. ಆದರೆ ಯಾರಾದರೂ ಒಬ್ರು ಇವೆಲ್ಲಗಳಿಂದ ಆದ ನಷ್ಟವನ್ನು ಹಣದ ರೂಪದಲ್ಲಿ ತುಂಬಿಕೊಡುವವರು ಇದ್ರೆ ಯಾವುದೇ ಹೆದರಿಕೆ ಇಲ್ಲದ ಕೆಲಸ ಮಾಡಬಹುದು. ಈ ಥರದ ಅಪಾಯವನ್ನು ತುಂಬಿಕೊಡುವುದು ಯಾವುದು ಅಂದ್ರೆ ವಿಮಾ ಸಂಸ್ಥೆ. ಕೆಲವೊಂದು ಕಂತುಗಳನ್ನು ನೀವು ಕಟ್ಟಿದ್ರಿ ಅಂದ್ರೆ ಅವ್ರು ಇಂಥ ಅಪಾಯ ಆದಾಗ ಹಣದ ರೂಪದಲ್ಲಿ ನಷ್ಟವನ್ನು ತುಂಬಿಕೊಡ್ತಾವೆ. ಅದೇ ಥರ ಉದ್ಯೋಗಿಗಳು, ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಉದ್ಯೋಗಿಗಳನ್ನು ಎಷ್ಟು ಅಪಾಯ ಕೊಟ್ಟಿರ್ತೀವಿ. ಕೆಲವೊಂದು ಹೆಚ್ಚು ಅಪಾಯ ಉಳ್ಳಂಥ ಮಷಿನರೀಸ್ ಇರ್ತಾವೆ, ಯಂತ್ರೋಪಕರಣಗಳು, ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಈ ಜನರನ್ನು ಹಣದ ರೂಪದಲ್ಲಿ ತುಂಬಿಕೊಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಮನುಷ್ಯನ ಜೀವನಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಆದರೂ ಸಹ ಇಂಥ ಅಪಾಯಗಳಾದ್ರೆ ಹಣದ ರೂಪದ ಕೆಲವೊಂದು ಸಹಾಯವನ್ನು ಮಾಡಲಿಕ್ಕೆ ಇವರು ಎಂಪ್ಲಾಯೀಸಿಗೆ ಸಹ ವಿಮೆಯನ್ನು ಮಾಡಿಸಿರ್ತಾರೆ. ನೆಕ್ಸ್ಟ್ ಒನ್, ವೇರ್ ಹೌಸಿಂಗ್. ಯೂಶುವಲಿ ಗೂಡ್ಸ್ ಆರ್ ನಾಟ್ sold or consumed immediately after the production. ಹೌದಾ ಅಲ್ಲ? They are held in stock to make them available as and when required. So these arrangements made through storage. ನಿಮಗೆ ಗೊತ್ತದ, ವಸ್ತುಗಳು ಉತ್ಪಾದನೆ ಆದ ತಕ್ಷಣ ಮಾರಾಟ ಆಗುವುದಿಲ್ಲ. ಯಾಕಂದ್ರೆ ಗ್ರಾಹಕರ ಬೇಡಿಕೆ ಬರುವಕ್ಕಿಂತ ಮೊದಲೇ ವಸ್ತುಗಳ ಉತ್ಪಾದನೆ ಮಾಡಿಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್, ಈಗ ವಿಂಟರ್ ಸೀಸನ್ ಬಂದದ್ದು, ಎಲ್ಲರೂ ನೀವು ನೋಡ್ತೀರಿ, ಎಲ್ಲ ಶಾಪ್ ಒಳಗೆ ಈಗ ಸ್ವೆಟರ್ಸ್, ಶಾಲ್ಸ್, ಸಮ್ ವಾರ್ಮ್ ಕ್ಲೋತ್ಸ್ ಹೊರಗೆ ಬಂದಿರ್ತಾವೆ. ಈಗ ವಿಂಟರ್ ಸೀಸನ್ ಸ್ಟಾರ್ಟ್ ಆದ ತಕ್ಷಣನೇ ಪ್ರೊಡಕ್ಷನ್ ಶುರು ಮಾಡ್ತಾರೆ ಅವರು. ಅಷ್ಟ ವಿಂಟರ್ ಸೀಸನ್ ಮುಗಿದು ಹೋಗಿರ್ತದೆ. ವಿಂಟರ್ ಸೀಸನ್ ಬರುವಕ್ಕಿಂತ ಮೊದಲೇ ವೆಲ್ ಇನ್ ಅಡ್ವಾನ್ಸ್, ಏಪ್ರಿಲ್ ಮೇದಾಗನೇ
ಪ್ರೊಡಕ್ಷನ್ ಮಾಡಿಟ್ಟಿರ್ತಾರೆ. ಪ್ರೊಡಕ್ಷನ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದು ಗ್ರಾಹಕರು ತಗೊಳ್ಳೋವರೆಗೂ ಕೆಡದಂತೆ ಇಡಬೇಕು, ಅದು ಬಹಳಷ್ಟು ಇಂಪಾರ್ಟೆಂಟ್. ನೀವೀಗ ಮನೆ ಫೆಸ್ಟಿವಲ್ ಸೀಸನ್ ಒಳಗೆ ಎಲ್ಲರೂ ಹೊಸ ಬಟ್ಟೆಗಳನ್ನು ತೊಗೊಂಡ್ರಿ, ಸ್ವೀಟ್ ತೊಗೊಂಡ್ರಿ, ಸಂಹವ್ ಪರ್ಚೇಸಿಂಗ್ ಮಾಡಿದ್ರಿ, ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು, ಕೆಲವೊಬ್ರು ಮೊಬೈಲ್ ತೊಗೊಂಡ್ರಿ, ಟಿವಿ ಆವು ಇವೆಲ್ಲ. ಅವಾಗ ನೀವು ಅಂಗಡಿ ಒಳಗೆ ಹೋದಾಗ ಎಲ್ಲ ಸ್ಟಾಕು ಫುಲ್ ಚಂದ ತಯಾರು ಮಾಡಿಟ್ಟಿರ್ತಾರೆ. ಎಷ್ಟು ಬೇಕೋ ಅಷ್ಟು ಸೀರೆ, ಡ್ರೆಸ್ ಮಟೀರಿಯಲ್ಸು, ನೀವು ಚಪ್ಪಲ್ ತೊಗೊಂಡಿರ್ಬೋದು, ಸಮ್ ಕಾಸ್ಮೆಟಿಕ್ಸ್ ತೊಗೊಂಡಿರ್ಬೋದು, ಆರ್ನಮೆಂಟ್ಸ್ ತೊಗೊಂಡಿರ್ಬೋದು, ಇವೆಲ್ಲವೂ ಮೊದಲಿಕ್ಕಿಂತ ಹೆಚ್ಚಲ್ಲಿ ಶಾಪ್ ಆಗಿರ್ತಾವೆ. ವೆರೈಟೀಸ್, ಕನ್ಫ್ಯೂಷನ್ ಆಗ್ತದೆ ಏನು ತೊಗೋಬೇಕು ಏನು. ಇವೆಲ್ಲ ನೀವು ಅಂಗಡಿ ಒಳಗೆ ಹೋಗಿ ಕೇಳಿದ್ರೆ ಅಥವಾ ಇವತ್ತು ದೀಪಾವಳಿ ಅದಂದ್ರೆ ಹಿಂದಿನ ದಿವಸ ಪ್ರೊಡಕ್ಷನ್ ಮಾಡಿಟ್ಟಿರ್ತಾರೇನು? ಇಲ್ಲ, ವೆಲ್ ಇನ್ ಅಡ್ವಾನ್ಸ್. ಯಾಕಂದ್ರೆ ಪ್ರೊಡಕ್ಷನ್ ಮೊದಲು ಮಾಡಬೇಕು, ಆಮೇಲೆ ಪ್ರೊಡಕ್ಷನ್ ಪ್ಲೇಸಿಂದ ಅವು ಎಲ್ಲ ಸ್ಥಳಕ್ಕೆ ಮುಟ್ಟಬೇಕು. ಇಷ್ಟೆಲ್ಲ ಮಾಡಿದಾಗ ಈ ವಸ್ತುಗಳು ಹಾಳಾಗುವಂಥ ಚಾನ್ಸಸ್ ಬಹಳ. ಸೊ ಇವನ್ನ ಗ್ರಾಹಕರು ಕೊಂಡುಕೊಳ್ಳುವವರೆಗೂ ಇವು ಡ್ಯಾಮೇಜ್ ಆಗಬಾರ್ದು, ಇದ್ರ ಕ್ವಾಲಿಟಿ ವೇಸ್ಟ್ ಅಂದ್ರೇನು ಸ್ಪಾಯ್ಲ್ ಆಗಬಾರ್ದು, ಆ ಥರ ಇಡಬೇಕು. ಇದನ್ನು ಹೆಲ್ಪ್ ಮಾಡೋದು ವೇರ್ ಹೌಸಸ್, ಉಗ್ರಾಣ. ಅಲ್ಲೇ ಸೈಂಟಿಫಿಕಲ್ ಮೆಥಡ್ ಒಳಗೆ ಯಾವ ವಸ್ತುಗಳಿಗೆ ಯಾವ ಥರ ಬೇಕು, ಕೆಲವೊಂದು ಕೋಲ್ಡ್ ಸ್ಟೋರೇಜ್ ಬೇಕು ಸ್ವೀಟ್ಸ್ ಎಲ್ಲ ಇದ್ದಾಗ, ಆಮೇಲೆ ಡ್ರೆಸ್ ಮಟೀರಿಯಲ್ಗೆ ಯಾವ ಥರ ಬೇಕು, ಫೈರ್ ಬ್ರೋಕ್ಔಟ್ ಆಗಬಹುದು, ಕಲರ್ ಹೋಗಬಾರ್ದು, ಈ ಥರ ಎಲ್ಲ ವಸ್ತುಗಳಿಗೂ ಅದರ ತಕ್ಕಂಗೆ ಅವನ್ನ ಕೆಡದಂತೆ ಇಡುವಂಥ ಕೆಲಸವನ್ನು ಮಾಡುವುದು ಉಗ್ರಾಣ. ಇವು ಸಿದ್ಧ ವಸ್ತುಗಳನ್ನು ಅಷ್ಟೇ ಅಲ್ಲದೆ ರಾ ಮಟೀರಿಯಲ್ ಸಹ ಸಂಗ್ರಹ ಮಾಡಿ ಇಡ್ತಾವೆ. ನೆಕ್ಸ್ಟ್ ಒನ್ ಅಡ್ವರ್ಟೈಸಿಂಗ್, ಜಾಹೀರಾತು ಅದ ನೋಡ್ರಿ, ಲಾಸ್ಟ್ ಸರ್ವಿಸಸ್. Advertising is one of the most important method of promoting the sale of the products, particularly consumer goods like electronic goods, automobile goods, soaps, detergents, etc. So, most of these goods are manufactured and supplied in the market by number of firms, big or small. ನೀವು ನೋಡಿರಬೇಕು, ಅಡ್ವರ್ಟೈಸಿಂಗ್ ಈ ಜಾಹೀರಾತು ಏನದಂದ್ರೆ ಇದು ಮಾರಾಟವನ್ನು ಹೆಚ್ಚ ಮಾಡಲಿಕ್ಕೆ ಪ್ರತಿಯೊಬ್ಬ ಪ್ರೊಡ್ಯೂಸರ್ಸು ಎದಕ್ಕೆ ಟ್ರೈ ಮಾಡ್ತಿರ್ತಾರೆ, ದೇ ಟ್ರೈ ಟು ಪ್ರಮೋಟ್ ದೇರ್ ಸೇಲ್ಸ್. ಇಸಂಟ್ ಇಟ್? ಪ್ರಮೋಟ್ ಮೀನ್ಸ್ ಮಾರಾಟವನ್ನು ಹೆಚ್ಚು ಮಾಡಬೇಕು. ಮಾರಾಟ ಹೆಚ್ಚಾದಾಗ ಮಾತ್ರ ಅವ್ರಿಗೆ ಲಾಭ ಬರ್ತದೆ, ಬರೇ ಪ್ರೊಡಕ್ಷನ್ ಮಾಡಿದ್ರೆ ಬರಂಗಿಲ್ಲ. ಸೊ ಎವ್ರಿ ಪ್ರೊಡಕ್ಷನ್ ಯೂನಿಟ್ ಟ್ರೈ ಟು ಪ್ರಮೋಟ್ ದೇರ್ ಸೇಲ್ಸ್, ಇನ್ಕ್ರೀಸ್ ದೇರ್ ಸೇಲ್ಸ್. This advertisement service facilitates the production units and wholesalers and retailers to promote their sales by giving information to the consumers. ಗ್ರಾಹಕರಿಗೆ ಮಾಹಿತಿಯನ್ನು ಕೊಡುವ ಮುಖಾಂತರ ಈ ಜಾಹೀರಾತು ಸೇವೆ ಮಾರಾಟ ಹೆಚ್ಚಳವನ್ನು ಮಾಡಲಿಕ್ಕೆ ಸಹಾಯ ಮಾಡ್ತದೆ. ಅದರೊಳಗೆ ನೀವು ನೋಡಿರಬೇಕು, ಎಲೆಕ್ಟ್ರಾನಿಕ್ ಗೂಡ್ಸ್ ಅವ, ಆಟೋಮೊಬೈಲ್ ಗೂಡ್ಸ್ ಅವ, ಕನ್ಸ್ಯೂಮರ್ ಗೂಡ್ಸ್ ಅವ. ಎಲೆಕ್ಟ್ರಾನಿಕ್ ಗೂಡ್ಸ್ ನಾವು ನೋಡ್ತೀವಿ, ಟಿವಿ ಇರ್ಬೋದು, ಮೊಬೈಲ್ ಇರ್ಬೋದು, ಬಹಳಷ್ಟು ಡಿವೈಸಸ್ ಬಂದಾವ ಈಗ. ಅದೇ ಥರ ಕನ್ಸ್ಯೂಮರ್ ಗೂಡ್ಸ್ ಮೀನ್ಸ್ ಡೇ ಟು ಡೇ ನಾವು ಏನು ವಸ್ತುಗಳನ್ನು ಯೂಸ್ ಮಾಡ್ತೀವೋ ಅವು. ಆಮೇಲೆ ಆಟೋಮೊಬೈಲ್ಸ್ ನೋಡಿರ್ಬೇಕು ನೀವು, ಕಾರು, ಟೂ ವೀಲರ್ಸು, ಪೇಪರ್ ತೆಗಿರಿ, ಟಿವಿ ಹಚ್ಚಿರಿ, ಎಲ್ಲ ಕಡೆ ಅಡ್ವರ್ಟೈಸ್ ಬಂದಿರ್ತಾವೆ. ಸೊ ಈ ಥರ ಅಡ್ವರ್ಟೈಸ್ ಮುಖಾಂತರ ನಾವು ಬಹಳಷ್ಟು ವಸ್ತುಗಳನ್ನು ತಗೊಳ್ಳೋದು ಅಡ್ವರ್ಟೈಸ್ಮೆಂಟ್ ಇನ್ಫ್ಲೂಯೆನ್ಸ್ ಇಂದನೇ. ಹೌದಾ ಅಲ್ಲ? ನೀವು ನೋಡಿರ್ಬೇಕು, ಅಡ್ವರ್ಟೈಸ್ಮೆಂಟ್ ಮೇಲಿಂದ ಮೇಲೆ ತೋರಿಸ್ತಾರೆ, ವರ್ಷಾನುಗಟ್ಟಲೆ ತೋರಿಸ್ತಿರ್ತಾರೆ. ಬರೇ ಅದರದ ಮೇನ್ ಆಬ್ಜೆಕ್ಟಿವ್ ಇನ್ಫಾರ್ಮೇಶನ್ ಅಷ್ಟೇ ಕೊಡೋದಿತ್ತಂದ್ರೆ ಮೇಲಿಂದ ಮೇಲೆ ತೋರಿಸ್ಬೇಕಾಗಿಲ್ಲ. ಅದೇ ಅಡ್ವರ್ಟೈಸ್ಮೆಂಟ್ ಪ್ರಿಂಟ್ ಮೀಡಿಯಾ ಒಳಗೆ ಬರ್ದಿರ್ತದೆ, ಪೇಪರ್ ಒಳಗೆ ಹೊರಗೆಲ್ಲ ಬೋರ್ಡ್ಸ್ ಹಚ್ಚಿರ್ತಾರೆ, ರೇಡಿಯೋದೊಳಗೆ ಬರ್ತಿರ್ತದೆ. ನೀವು ಮೊಬೈಲ್ ತೆಗಿರಿ, ಯಾವ್ದಾದ್ರು ಹಚ್ಚಿರಿ ಪ್ರೋಗ್ರಾಮ್ ಅಥವಾ ಏನಾದರೂ ನೋಡ್ತೀರಿ, ಅಲ್ಲಿ ಅಡ್ವರ್ಟೈಸ್ ಬರ್ತದೆ. ಟಿವಿ ಅಂತೂ ಸರಿನೇ ಸರಿ, ನೀವು ನೋಡಿರಿ, ಪ್ರತಿಯೊಂದು ಸ್ಪೋರ್ಟ್ಸ್ ಇರಲಿ, ಸೀರಿಯಲ್ ಇರಲಿ, ಯಾವುದೇ ಪ್ರೋಗ್ರಾಮ್ ಇರಲಿ, ಇವನ್ ನ್ಯೂಸ್ ಚಾನಲ್ ಇರಲಿ, ಅಡ್ವರ್ಟೈಸ್ಮೆಂಟ್ ಕಂಟಿನ್ಯೂಸ್ ಆಗಿ ಟೆಲಿಕಾಸ್ಟ್ ಮಾಡ್ತಿರ್ತಾವೆ. ಯಾಕ್ರಿ? ಇನ್ಫಾರ್ಮೇಶನ್ ಅವ್ನು ಕೊಟ್ಟರು ಒಂದು ತಿಂಗಳು ಆದ್ಮೇಲೆ ಸಾಕಾಗ್ಬೋದ ಇಷ್ಟು. ಮತ್ತೆ ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ನಾಟ್ ಓನ್ಲಿ ಪ್ರೊವೈಡ್ ಇನ್ಫಾರ್ಮೇಶನ್, ದೇ ಆಲ್ಸೋ ಟ್ರೈ ಟು ಪರ್ಸುಯೇಡ್ ದ ಪೀಪಲ್ ಟು ಪರ್ಚೇಸ್ ದ ಗೂಡ್ಸ್. ಅವು ಗ್ರಾಹಕರ ಮನವೊಲಿಸ್ತಾವ. ಮೇಲಿಂದ ಮೇಲೆ ನೋಡಿದ ಮೇಲೆ ನಮಗೆ ಏನು ತಗೋಬೇಕು ಅಂತ ಅನ್ನುವಂಥ ಇಂಟ್ಯೂಷನ್ ಮಾಡ್ತಾವೆ.
ನೀವೇ ನೋಡ್ರಿ, ಮೊಬೈಲ್ ತಗೋಬೇಕಂತ ಮಾಡಿರ್ತೀರಿ, ಅಥವಾ ನಿಮ್ಮ ಹತ್ರ ಆಲ್ರೆಡಿ ಒಂದು ಮೊಬೈಲ್ ಅದ, ಆ ಮೊಬೈಲ್ ಹೊಸ ಅಡ್ವರ್ಟೈಸ್ ನೋಡಿ ಮೊದಲೇ ನನ್ನ ಕಡೆ ಅದ ಬ್ಯಾಡ ಅಂತ ಬಿಡ್ತೀರಿ. ಆಮೇಲೆ ಭಾಳ ಚಂದದ ಅಂತಲೇ, ಕ್ಯಾಮ್ರಾ ಇಷ್ಟವಂತ, ಮತ್ತು ಕ್ಲಾರಿಟಿ ಇಷ್ಟದಂತ, ಸ್ಕ್ರೀನ್ ಇಷ್ಟು ದೊಡ್ಡದ ತೆಳ್ಳದದ, ಅಂಗಡಿಯಾಗ ಹೋಗಿ ನೋಡ್ಯಾರ ಬರೋನ್ಲಿ. ಯಾಕಂದ್ರೆ ಅದನ್ನ ನೋಡಿ ನಿಮ್ಮ ಮನಸ್ಸೊಳಗೆ ಅಷ್ಟು ಅವ್ರು ಇಂಟ್ಯೂಷನ್ ಮಾಡಿಬಿಡ್ತಾರೆ ಹೋಗ್ರಿ ಅಂತ ಹೇಳಿ. ಅಲ್ಲಿ ಹೋಗ್ತೀರಿ, ಒಂದ್ಸಲ ನೋಡಿ ಬರ್ತೀರಿ, ಅವ ಅಂಗಡಿ ಅವ್ನು ಸುಮ್ ಕೊಡಂಗಿಲ್ಲ. ಹಿ ಆಲ್ಸೋ ಟ್ರೈ ಟು ಪ್ರಮೋಟ್ ಹಿಸ್ ಸೇಲ್ಸ್. ತೋರಿ ಸರ್ ಭಾಳ ಚಲೋ ಅದ, ಎಕ್ಸ್ಚೇಂಜ್ ಆಫರ್ ಅದ, 0 ಕಾಸ್ಟ್ EMI ಅದ ಅನ್ನೋ ಒಂದು ಸರ್, ಇದು ಫೋನ್ ಇಷ್ಟು ಚಲೋ ಅದ, ನಿಮ್ದಕ್ಕಿಂತ ಇದ್ರೊಳಗೆ ಮೊದಲೇ ಸಲ ನೀವು ಫೋನ್ ತೊಗೊಳಕ್ ಹೋದಾಗ ಅದನ್ನ ಹೊಳಗಿರ್ತಾನವ. ನೆಕ್ಸ್ಟ್ ಟೈಮ್ ಇನ್ನೊಂದು ಫೋನ್ ತೊಗೊಳಕ್ ಹೋದಾಗ ಇದ್ರೊಳಗೆ ಎಷ್ಟು ಫೀಚರ್ಸ್ ಇಲ್ರಿ ಸರ್, ಇದು ಹೊಸದು ಭಾಳ ಚಲೋ ಅದ ರೀ ಅಂತ ಹೇಳಿ ನಿಮ್ಮನ್ನ ಎಲ್ಲ ರೀತಿಯಿಂದನೂ ಪರ್ಸುವೇಡ್ ಮಾಡ್ತಾರೆ. ಅಂದ್ರೆ ಮನವೊಲಿಸ್ತಾರೆ ಆ ವಸ್ತುವನ್ನು ತಗೊಳಿಕ್ಕೆ. ಸೊ ಅಡ್ವರ್ಟೈಸ್ಮೆಂಟ್ ನಾಟ್ ಓನ್ಲಿ ಪ್ರೊವೈಡ್ ದ ಇನ್ಫಾರ್ಮೇಶನ್ ಅಬೌಟ್ ದ products, but they also persuade the people to purchase the goods by repeated telecast. ಎಲ್ಲ ಕಡೆಯಿಂದನೂ ಅದರ ಮೇಲಿಂದ ಮೇಲೆ ಪ್ರಸಾರ ಮಾಡಿ ಜನರು ವಸ್ತುಗಳನ್ನು ತೆಗೆದುಕೊಳ್ಳುವಂತೆ ಮಾಡ್ತಾರೆ. ವಿದೌಟ್ ಈ ಅಡ್ವರ್ಟೈಸ್ಮೆಂಟ್ ಇಮ್ಯಾಜಿನ್ ಮಾಡ್ಕೊರಿ, ಎಲ್ಲೋ ತಯಾರಾದಂಥ ವಸ್ತುಗಳು, ಇಂಥ ವಸ್ತುಗಳು ಅವ ಅಂತ ಗ್ರಾಹಕರಿಗೆ ಗೊತ್ತಾಗೋದು ಹೆಂಗೆ? ಫಾರ್ ಎಕ್ಸಾಂಪಲ್, ಈಗ ಲೇಸ್ ಚಿಪ್ಸ್ ನೋಡ್ರಿ, ಒಂದು ಅಂಗಡಿ ಒಳಗೆ ಬಂದ್ಗಳೇ ಅದನ್ನಲ್ಲಿ ಹ್ಯಾಂಗ್ ಮಾಡಿರ್ತಾರ ಅಥವಾ ಇಟ್ಟಿರ್ತಾರ ನೋಡಿ ತಗೋಬಹುದು. ಪ್ರತಿಯೊಂದು ತಗೊಳಿಕ್ ನಾವು ಅಂಗಡಿ ಒಳಗೆ ಹೋದ್ವಿ, ಅಂಗಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಥ್ರೂ ನೋಡ್ತೀವಿ. ಲೇಸ್ ಅಂದ್ರೆ ಚಿಪ್ಸ್, ಅಥವಾ ಡಿಫ್ರೆಂಟ್ ಟೇಸ್ಟ್ ಅವ, ಮ್ಯಾಗಿ ಇರ್ಬೋದು, ಆಟೋಮೊಬೈಲ್ 2 ವೀಲರ್ಸ್ ಇರ್ಬೋದು, ಕಾರ್ ಇರ್ಬೋದು, ಇವನ್ನೆಲ್ಲವನ್ನು ಸಹ ನಾವು ಶಾಪ್ ಒಳಗೆ ಹೋಗೇ ನೋಡ್ಲಿಕ್ಕೆ ಅಥವಾ ಶಾಪ್ ಕೀಪರ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಡ್ವರ್ಟೈಸ್ಮೆಂಟ್ ಥ್ರೂ ಅಡ್ವರ್ಟೈಸ್ಮೆಂಟ್ ಎಲ್ಲೋ ತಯಾರಾದಂಥ ವಸ್ತುಗಳು ಎಲ್ಲ ಗ್ರಾಹಕರು ನೋಡ್ತಾವೆ. ಈಗಂತೂ ಥ್ರೂ ಸೋಷಿಯಲ್ ಮೀಡಿಯಾಸ್, ಎಲೆಕ್ಟ್ರಾನಿಕ್ ಮೀಡಿಯಾಸ್, ಅಡ್ವರ್ಟೈಸ್ಮೆಂಟ್ ಬಿಕಮ್ ವೆರಿ ಪಾಪ್ಯುಲರ್. ಅಡ್ವರ್ಟೈಸ್ ಮುಖಾಂತರವೇ ಜನರ ಮನವನ್ನು ಒಲಿಸ್ತಾರೆ. ಇಲ್ಲಾಂದ್ರೆ ಎಲ್ಲ ಪ್ರೊಡಕ್ಷನ್ ಬಿಟ್ಟು ಮನೆಗೆ ಬಂದು ಇಂಥದ್ರಿ ಸಾಮಾನು ಅಂತ ಹೇಳಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವಾಗ ಪ್ರೊಡಕ್ಷನ್ ಬಿಟ್ಟು ಇದೇ ಕೆಲಸ ಮಾಡ್ಬೇಕಾಗ್ತದೆ. 125-30 ಕೋಟಿ ಮಂದಿ ಇದ್ದಾರೆ, ಹೌದಾ ಅಲ್ಲ? ಸೊ ದಾಟ್ಸ್ ವೈ ಅಡ್ವರ್ಟೈಸ್ಮೆಂಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ promotion of sales and sale of goods and services. Advertising helps in providing information about the available goods and services and inducing the customers to buy particular items. So in this way, these all services provide their services to both production and trade. Without these services, it is impossible to carry out business activities in modern business environment. Okay? ಇದು ಇಲ್ಲಿಗೆ ನಂದು ಈ ಚಾರ್ಟ್ ಏನಿತ್ತು ನೋಡಿ, ಬಿಸ್ನೆಸ್ ಆಕ್ಟಿವಿಟಿ ಚಾರ್ಟ್ ಮುಗೀತು. ನಾ ಹೇಳೀನಿ ಚಾರ್ಟ್ ಬುಕ್ನೇ ಕೊಟ್ಟಾರ, ಬುಕ್ನಾಗ ಎಕ್ಸಾಮ್ ದಿನ ಓದಿದ್ರಾತಾಳೆ, ಈ ಸಲ ಟೈಮ್ ನಿಮ್ಗೆ ಕಡಿಮೆ ಸಿಗಬಹುದು ಎಕ್ಸಾಮಿನೇಷನ್ಗೆ. ಸೊ ಅದಕ್ಕಾದ್ರೆ ಒಂದು ಚಾರ್ಟ್ ಮಾಡಿ ನೀವು ಎಲ್ಲಿ ಓದ್ಲಿಕ್ಕೆ ಕೊಡ್ತಿರೋ, ನಾ ಹುಡುಗಿ ಜಾಸ್ತಿ ಮಾಡ್ತಿರ್ತೀನಿ ಕ್ಲಾಸ್ನಾಗಿದ್ರೆ ಹುಡುಗಿಯಾರು ಕನ್ನಡಿ ಬಾಜು ಕಾಣಿಸ್ಕೋರಿ ಅಂತ ಹೇಳಿ. ಈ ಹುಡುಗರು ಹೆಚ್ಚು ಕನ್ನಡಿ ನೋಡ್ಕೋತಾರಂತ ನನಗೆ ಗೊತ್ತಾಗಿದೆ, ಅವರು ಭಾಳ ತಯಾರಾಗ್ತಾರೆ ಈಗ. ಸೊ ಅಂತಲ್ಲೆಲ್ಲ ಹಚ್ಕೋರಿ, ಅದು ದಿನ ನಿಮ್ಮ ಕಣ್ಣು ಮುಂದೆ ಕಾಣಿಸ್ತಿರ್ಬೇಕು. ಅವಾಗ ಬಾಯ್ಪಾಟ್, ಯಾಕಂದ್ರೆ ವಿದೌಟ್ ದಿಸ್ ಚಾರ್ಟ್ ನೀವು ಬಿಸ್ನೆಸ್ ಆಕ್ಟಿವಿಟೀಸನ್ನು ಕಲೀಲಿಕ್ಕೆ ಸಾಧ್ಯನೇ ಇಲ್ಲ. ಚಾರ್ಟ್ ನೀವು ಬಾಯ್ಪಾಟ್ ಆಗಿರ್ಬೇಕು. ಒಂದು ಎರಡನೇದು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಪ್ರಾಕ್ಟಿಕಲ್ ಕ್ವಶನ್ ಒಳಗೆ ಇದೊಂದು ಬೀಳ್ತದೆ, ಬಹಳಷ್ಟೇ ಈಸಿ ಅದ. ಮತ್ತು ಇಂಡಸ್ಟ್ರಿ ಈ ಕಡೆ ಕಾಮರ್ಸು ಯಾವ್ಯಾವ ಪಾರ್ಟ್ ಅವ ಅವನ್ನಷ್ಟು ಮಾಡಿಬಿಟ್ರಿ ಅಂತಂದ್ರೆ ನೀವು 5 ಮಾರ್ಕ್ಸ್ ಬರೋದಲ್ದನ ಬಿಸ್ನೆಸ್ ಆಕ್ಟಿವಿಟೀಸ್ ಪೂರ್ತಿಯಾಗಿ ತಿಳಿತಾವೆ. ಈ ಚಾರ್ಟ್ ಬರದೇ ಇದ್ದರೆ ಆಕ್ಟಿವಿಟೀಸ್ ಏನೂ ತಿಳಿಯೋಂಗಿಲ್ಲ. ಓಕೆ, ನೀವು ಮಾಡ್ತೀರಂತ ತಿಳ್ಕೊಂಡಿನಿ. ಟೇಕ್ ಕೇರ್.